ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಅನಧಿಕೃತ ಜಾಹೀರಾತು ಹಾಕಿದ್ರೆ ದಂಡ ಫಿಕ್ಸ್. ಯಾಕಂದ್ರೆ ಗೋಡೆಗಳು ಕಟ್ಟಡಗಳ ಮೇಲೆ ಪೋಸ್ಟರ್ ಹಾಕುವುದು, ಎಲೆಕ್ಟ್ರಾನಿಕ್ ಜಾಹೀರಾತು ಪ್ರದರ್ಶನ, ಈ ಎಲ್ಲದಕ್ಕೂ ಕೂಡ ಈಗ ಕಡಿವಾಣ ಬೀಳುತ್ತೆ. ಸಿಕ್ಕಲ್ಲಿ ಕಂಪನಿಗಳ ಪುಕ್ಸಟ್ಟೆ ಆ್ಯಡ್ ಹಾಕೋದು ಆಗಿರ್ಬೋದು, ಅಥವಾ ನೀವು ಏನೇ ಜಾಹೀರಾತು ಹಾಕಿದರೂ ಕೂಡ ಇನ್ಮೇಲೆ ನೀವು ಫೈನ್ ಕಟ್ಟಬೇಕಾಗತ್ತೆ. ಶುಲ್ಕವನ್ನು ತೆತ್ತೆ ನೀವು ಜಾಹೀರಾತನ್ನು ಪ್ರದರ್ಶನ ಮಾಡಬೇಕಾಗತ್ತೆ. ಸೊ ಅಂಥದ್ದೊಂದು ಕಾಯ್ದೆಯನ್ನು ಈಗ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಇವತ್ತು ವಿಧಾನಸಭೆಯಲ್ಲಿ ವಿಧೇಯಕವನ್ನು ಕೂಡ ಮಂಡಿಸಲಾಗಿದೆ. ಇನ್ನು ವಿಧಾನಸಭೆಯಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ವಿಚಾರವೂ ಕೂಡ ಇವತ್ತು ಸದ್ದು ಮಾಡಿತು. ಏನೆಲ್ಲ ಆಯಿತು ಅದರ ಒಂದು ವರದಿ ನಿಮ್ಮ ಮುಂದೆ. ಬೆಂಗಳೂರಿನಲ್ಲಿ ಇನ್ಮುಂದೆ ಜಾಹೀರಾತು ಹಾಕಿದ್ರೆ ಹುಷಾರ್. ಜಿಬಿಎಗೆ ಡಬಲ್ ದಂಡ ತೆರಬೇಕು, ಶುಲ್ಕ ಪಾವತಿಸಬೇಕು. ಎಲ್ಲೆಂದರಲ್ಲಿ ಜಾಹೀರಾತುಗಳನ್ನು ಹಾಕೋದು, ಪೋಸ್ಟರ್, ವಿನಾಯಿಲ್, ಹೋಲ್ಡಿಂಗ್ಸ್ ಮೂಲಕ ಪುಕ್ಸಟ್ಟೆ ಪ್ರಚಾರ ಮಾಡಿಕೊಳ್ಳುವುದಕ್ಕೆ ಸರ್ಕಾರ ಬ್ರೇಕ್ ಹಾಕ್ತಿದೆ. ಯಾಕಂದ್ರೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಇವತ್ತು ಕರ್ನಾಟಕ ಮುನ್ಸಿಪಲ್ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದು, ಅದು ಪಾಸ್ ಆಗಿದ್ದೇ ಆದರೆ ಕಾನೂನವಾಗಿ ಜಾರಿಗೆ ಬರಲಿದೆ. ಇದರಿಂದ ಮುಂದೆ ಮನೆಗಳ ಗೋಡೆಗಳು, ಕಟ್ಟಡಗಳ ಮೇಲೆ ಪೋಸ್ಟರ್ ಹಾಕೋದು, ಕಟ್ಟಡಗಳ ಮೇಲೆ ದೊಡ್ಡದಾಗಿ ಜಾಹೀರಾತು ಬಿಂಬಿಸೋದು ಕಾನೂನು ಉಲ್ಲಂಘನೆ ಆಗಲಿದೆ. ಇದಕ್ಕೆ ಪಾಲಿಕೆ ದಂಡವನ್ನು ವಿಧಿಸಲಿದೆ. ಜೊತೆಗೆ ಆಡ್ ಪ್ರಕಟಿಸುವವರು ನಿಗದಿತ ಶುಲ್ಕವನ್ನು ನೀಡಿ ಪಾಲಿಕೆಯಿಂದ ಅನುಮತಿಯನ್ನು ಪಡೆದುಕೊಳ್ಳಬೇಕು. ಈ ಮೂಲಕ ಸರ್ಕಾರ ತನ್ನ ಆದಾಯದ ಮೂಲವನ್ನು ಹೆಚ್ಚಿಸಿಕೊಳ್ಳೋಕೆ ಹೊರಟಿದೆ. ನಾಯಕತ್ವ ಬದಲಾವಣೆಯ ವಿಷಯ ಪ್ರಸ್ತಾಪ. ಡಿಕೆಶಿ ಕಾಲೆಳೆದ ಬಿಜೆಪಿ ಶಾಸಕ ಸುರೇಶ್ ಗೌಡ. ಇನ್ನು ಸಾಕಷ್ಟು ಸದ್ದು ಮಾಡುತ್ತಿರುವ ನಾಯಕತ್ವ ಬದಲಾವಣೆಯ ವಿಚಾರ ಸದನದಲ್ಲೂ ಪ್ರಸ್ತಾಪ ಆಯಿತು. ಬಜೆಟ್ ಮೇಲಿನ ಚರ್ಚೆ ವೇಳೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಪವರ್ ಶೇರಿಂಗ್ ವಿಚಾರವನ್ನ ಮುನ್ನೆಲೆಗೆ ತಂದರು. ಸಿಎಂ ನಾನು ಡಿಕೆಶಿ ಹಾಲು ಜೇನು ಇದ್ದಂತೆ ಅಂತ ಹೇಳಿಕೊಂಡು ಓಡಾಡ್ತಿದ್ದಾರೆ. ಆದರೆ ಬಜೆಟ್ ಮಂಡಿಸಿದ್ರು ಅವರನ್ನ ಮೇಜುಕುಟ್ಟಿ ಸ್ವಾಗತಿಸಲಿಲ್ಲ. ಇಬ್ಬರು 45 ನಿಮಿಷ ಅಕ್ಕಪಕ್ಕದಲ್ಲಿ ಕೂತರು ಮಾತನಾಡಲಿಲ್ಲ. ನಗೋದು ಇರ್ಲಿ, ಮುಖ ಗಂಟು ಹಾಕೊಂಡೇ ಕುಳಿತಿದ್ರು. ಇವರಿಬ್ಬರು ಅದ್ಯಾವ ಜೋಡಿ ಎತ್ತುಗಳು ಅಂತ ಡಿಕೆಶಿ ನೋಡಿ ಕಿಚಾಯಿಸಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಪ್ರಿಯಾಂಕ್ ಖರ್ಗೆ, ಮೋದಿ, ಅಮಿತ್ ಶಾ ಕುಮಾರಸ್ವಾಮಿಯನ್ನ ಸಿಎಂ ಮಾಡ್ತಾರಂತೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದ್ರು. ಈ ವೇಳೆ ಮಧ್ಯೆ ಪ್ರವೇಶಿಸಿದ ಡಿಕೆಶಿ, ಬಜೆಟ್ನಲ್ಲಿ ಮಾತನಾಡೋಕೆ ಅವರಿಗೆ ಏನೂ ಇಲ್ಲ, ಅದಕ್ಕೆ ನನ್ನ ಹೆಸರನ್ನ ಬಳಸಿಕೊಳ್ತಾರೆ ಅಂತ ತಿರುಗೇಟು ನೀಡಿದ್ರು. ಸಿದ್ದರಾಮಯ್ಯನವರು ಮಾತ್ರ ಹೇಳ್ತಿರ್ತಾರೆ, ನಾವು ಮತ್ತೆ ಡಿಕೆ ಶಿವಕುಮಾರ್ ಅವರು ಜೇನು ಹಾಲು ಮತ್ತು ಜೇನು ಇದ್ದಂತೆ ಅಂತ. ಆದ್ರೆ ಬಿಜೆಪಿ ಅವರು ಅದಕ್ಕೆ ಹುಳಿ ಹಿಂಡ್ತೀರಾ ಅಂತ ಹೇಳ್ತಿರ್ತಾರೆ. ನಾವ್ಯಾಕೆ ಮಾನ್ಯ ಸಭಾಧ್ಯಕ್ಷರೇ ಹುಳಿ ಹಿಂಡೋದು? ನಮಗೆ ರಾಜ್ಯದಲ್ಲಿ ಮಾಡೋ ಕೆಲಸ ಸಾಕಷ್ಟಿದೆ, ಕ್ಷೇತ್ರದಲ್ಲಿ ಮಾಡುವಂತ ಕೆಲಸನೂ ಸಾಕಷ್ಟಿದೆ. ನಾವ್ಯಾಕೆ ಹುಳಿ ಹಿಂಡೋ ಕೆಲಸ ಮಾಡೋಣ? ಆದ್ರೆ ಇವರಿಬ್ಬರ ಸಂಬಂಧ ಎಷ್ಟು ಹದಗೆಟ್ಟೋಗಿದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಪರಸ್ಪರ ಒಬ್ರು ಪಕ್ಕದಲ್ಲಿ 45 ನಿಮಿಷ ಕೂತ್ಕೊಂಡ್ರು ಕೂಡ ಒಬ್ಬರೊಬ್ರು ನಗದಿರ್ಲಿ ಮುಖ ಗಂಟಾಕೊಂಡು ಕೂತಿರ್ತಾರೆ. ಒಬ್ಬರು ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳು, ಇವರಿಬ್ಬರು 2 ಜೋಡಿ ಎತ್ತಿದ್ದಂಗೆ, ಎರಡು ಸಮಾನವಾಗಿ ಆಡಳಿತವನ್ನ ತಗೊಂಡು ಕಾಮೆಂಟ್ರಿ ಆಗಿದೆ. ಬಜೆಟ್ ಕಾಮೆಂಟ್ರಿಗೆ ಪೊಲಿಟಿಕಲ್ ಕಾಮೆಂಟ್ರಿ ಮಾಡಿ ಸರ್, ನೀವು ಬೇಡ ಅಂತ ಸಜೆಸ್ಟ್ ಎನಿಥಿಂಗ್. ತಪ್ಪು ಉತ್ತರ ನೀಡಿ ಪೇಚಿಗೆ ಸಿಲುಕಿದ ಮಲ್ಲಣ್ಣ. ಮಲ್ಲಿಕಾರ್ಜುನ ನೆರವಿಗೆ ಧಾವಿಸಿದ ಸ್ಪೀಕರ್. ಇನ್ನು ಎಲೆಚುಕ್ಕಿ ರೋಗದ ಬಗ್ಗೆ ಸದನದಲ್ಲಿ ಶಿರಸಿ ಶಾಸಕ ಭೀಮಣ್ಣ ನಾಯಕ್ ಪ್ರಶ್ನೆಯೊಂದನ್ನು ಹಾಕಿದ್ರು. ಆದರೆ ಅನುದಾನ, ಖರ್ಚು ವೆಚ್ಚಗಳ ಬಗ್ಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ತಪ್ಪು ಉತ್ತರವನ್ನು ನೀಡಿದ್ರು. ಇದನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ತಿರುಗಿ ಬಿದ್ರು. ಎಲೆಚುಕ್ಕಿ ರೋಗ ತಡೆಗೆ 5.53 ಕೋಟಿ ಬಿಡುಗಡೆ ಮಾಡಿದ್ದೇವೆ ಅಂತೀರಾ? ನೀವು ಕೊಟ್ಟಿರುವ ಉತ್ತರದಲ್ಲಿ ಮತ್ತೊಂದು ಅಂಕಿಅಂಶ ಕೊಟ್ಟಿದ್ದೀರಾ. 63,000 ಕೋಟಿ ಬಿಡುಗಡೆ ಅಂತೀರಾ. 10,272 ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ ಅಂತೀರಾ. ಆದರೆ ಇಲ್ಲಿ ಒಂದಕ್ಕೊಂದು ತಾಳೆಯೇ ಆಗ್ತಿಲ್ವಾ ಅಂತ ಪ್ರಶ್ನೆ ಹಾಕಿದ್ರು. ಈ ವೇಳೆ ಸಚಿವರು ಏನೇನೋ ಉತ್ತರ ಕೊಡಲು ತಡಬಡಾಯಿಸಿದ್ರು. ಇದರಿಂದ ಸುನಿಲ್ ಕುಮಾರ್ ಮತ್ತಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ರು. ಮಲ್ಲಿಕಾರ್ಜುನ್ ಏನು ಉತ್ತರ ಕೊಡಬೇಕೆಂದು ತೋಚದೆ ಒದ್ದಾಡತೊಡಗಿದ್ರು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಭಾವಿಸಿದ ಸ್ಪೀಕರ್ ಯುಟಿ ಖಾದರ್, ಅಧಿಕಾರಿಗಳು ಎಲ್ಲೋ ತಪ್ಪು ಮಾಹಿತಿ ಕೊಟ್ಟಿರಬಹುದು, ಹಾಗಾಗಿ ಮತ್ತೊಮ್ಮೆ ಸರಿಯಾದ ಮಾಹಿತಿ ಪಡೆದು ನಾಳೆ ಉತ್ತರ ಕೊಡಿ ಅಂತ ಹೇಳಿ ಅಲ್ಲಿಗೆ ಬ್ರೇಕ್ ಹಾಕುವ ಪ್ರಯತ್ನ ಮಾಡಿದ್ರು. ಮುಖ್ಯವಾಗಿ ಅವ್ರು ಸ್ಪೆಸಿಫಿಕ್ ಆಗಿ ಇಂಥದ್ದು ಆಗಿಲ್ಲ ಅಂತ ಹೇಳಿದ್ರೆ ನಾನು ಬೇಕಾದ್ರೆ ಅಟೆಂಡ್ ಮಾಡಬಲ್ಲೆ. ಈಗ ನೀವು ಹಂಗೂ ಕೊಟ್ಟಾರ ಹಿಂಗೂ ಕೊಟ್ಟಾರ ಅನ್ಬೇಡಿ.
ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ರಿ, ಇಂಥದ್ದಾಗಿಲ್ಲ ಇಂಥದ್ದು ಮಾಡ್ರಿ ಅಂತ ನಾನು ಕೇಳಿ. ಅಲ್ಲ ಸರ್, ನಾನು ಕೇಳಿದ್ದು ಸ್ಪೆಸಿಫಿಕ್ ಆಗಿನೇ ಕೇಳಿದೆ. 2023ರಿಂದ ಈವರೆಗೆ ಎಷ್ಟು ಅನುದಾನ ಬಂದಿತ್ತು ಅಂತ ಹೇಳಿ ಅದ್ರ ಲಿಸ್ಟ್ ಅನ್ನು ಕೇಳಿದೆ. ಅದನ್ನ ಕೊಟ್ಟಿಲ್ಲ ಅವರು ಅಂತ ನಿಮ್ಗೆ ಹೇಳ್ತಾ ಇರೋದು. ಈಗ ಅದ್ರ ಬಗ್ಗೆ ಶಿವಮೊಗ್ಗ, ಭದ್ರಾವತಿ, ತೀರ್ಥಹಳ್ಳಿ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಅದು ಕೊಟ್ಟಿದ್ದಾರೆ ಅಧ್ಯಕ್ಷ. ಲಿಸ್ಟ್ ನೋಡಿ, ಅನುಬಂಧ ಕೊಟ್ಟಿದ್ದಾರೆ ನೋಡಿ ಸರ್. ಅದ್ರಲ್ಲಿ ನೋಡಿ, ಅದರಲ್ಲಿ ಬರೀ 22ವರೆಗೂ ಮಾತ್ರ ವರ್ಕ್ ಲಿಸ್ಟ್ ಇದ್ರಲ್ಲಿದೆ. ಅನುಬಂಧ ಒಂದು ಅನುಬಂಧ 1ರಲ್ಲಿ ಕೊಟ್ಟಿದೀವಿ ಡೀಟೇಲ್ ಆಗಿ. ಇಲ್ಲ ನಾನ್ ಕೇಳಿದ್ದು ಕೊಟ್ಟಿಲ್ಲ ಸರ್. 2023ರಿಂದ 2025ವರೆಗೆ ಕೇಳಿದೆ. ಆ ಲಿಸ್ಟ್ ಇಲ್ಲ ಇದರಲ್ಲಿ. ಸದನದಲ್ಲಿ ಸೂಪರ್ ಸಿಎಂ ಬಗ್ಗೆ ಪ್ರಸ್ತಾಪ. ಬೈರತಿ ಸುರೇಶ್ಗೆ ಸೂಪರ್ ಸಿಎಂ ಎಂದ ಜಿಟಿಡಿ. ಇನ್ನು ಇತ್ತೀಚೆಗೆ ಸಚಿವರು, ಶಾಸಕರು ಎಲ್ಲರೂ ಬೈರತಿ ಸುರೇಶ್ ಎಲ್ಲದಕ್ಕೂ ಕೈಯಾಡಿಸ್ತಾರೆ ಅನ್ನೋ ಕಾರಣಕ್ಕೆ ಅಸಮಾಧಾನ ಹೊರಹಾಕ್ತಿದ್ರು. ಇವತ್ತು ಸದನದಲ್ಲಿ ಚಾಮುಂಡೇಶ್ವರಿ ಒಳಚರಂಡಿ ಕಾಮಗಾರಿ ಕುರಿತು ಜೆಡಿಎಸ್ ಶಾಸಕ ಜಿಟಿಡಿ ಪ್ರಶ್ನೆಯೊಂದನ್ನು ಹಾಕಿದ್ರು. ಈ ವೇಳೆ ಅನುದಾನವಿಲ್ಲದೆ ಕಾಮಗಾರಿ ವಿಳಂಬ ಆಗುವುದರ ಬಗ್ಗೆ ಗಮನ ಸೆಳೆದ್ರು. ನೀವು ಮನಸ್ಸು ಮಾಡಿದ್ರೆ ದೊಡ್ಡದೇನಿಲ್ಲ, ಯಾಕಂದ್ರೆ ನೀವು 2ನೇ ಸಿಎಂ ಇದ್ದಂತೆ, ಮುಖ್ಯಮಂತ್ರಿಗಳಿಗಿಂತ ನೀವೇ ಪವರ್ಫುಲ್ ಅಂತ ಕಿಚಾಯಿಸಿದ್ರು. ಈ ವೇಳೆ ಎದ್ದು ನಿಂತ ಬೈರತಿ ಸುರೇಶ್, ನೀವು ಈ ರೀತಿ ಎಲ್ಲ ಹೇಳ್ತಾ ಹೋದ್ರೆ ಕೊಟ್ಟಿರುವ ಮಂತ್ರಿ ಸ್ಥಾನವನ್ನ ಕಿತ್ಕೊಳ್ತಾರಷ್ಟೇ ಅಂತ ಜಿಟಿಡಿಗೆ ತಿರುಗೇಟು ಕೊಟ್ರು. ಸರ್ಕಾರಕ್ಕೆ ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ಮೈಸೂರು ನಗರದ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈ ಒಳಚರಂಡಿ ವ್ಯವಸ್ಥೆ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ, ನಮ್ಮ ನಗರಾಭಿವೃದ್ಧಿ ಸಚಿವರ ಜೊತೆ KDP ಮೀಟಿಂಗ್ಗಳಲ್ಲಿ ಹಲವಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇನೆ. ಈ ಕೆಲಸಗಳು ಆಗದೆ ಜನರು ಯಾವ ವಾತಾವರಣದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಬಹಳಷ್ಟು ಬಡಾವಣೆಗಳು ನಿರ್ಮಾಣಗೊಂಡಿದ್ದಾವೆ. ಒಟ್ನಲ್ಲಿ ಇವತ್ತಿನ ಕಲಾಪದಲ್ಲಿ ಹಲವು ವಿಷಯಗಳ ಬಗ್ಗೆ ಗಂಭೀರ ಚರ್ಚೆ ಆಯಿತು. ನಾಳೆಯಿಂದ ಸದನದಲ್ಲಿ ಮತ್ತಷ್ಟು ಆಡಳಿತ ವಿಪಕ್ಷಗಳ ನಡುವೆ ತಿಕ್ಕಾಟ ಶುರುವಾಗುವ ಸಾಧ್ಯತೆಗಳಿವೆ. ರಾಜ್ಯಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.